ಗುರು ಒಂದು ಮಿಸ್ ಮಾಡಿದೆ ಅಂದ್ರೆ ಮೋಟೋ ಬ್ಲಾಗಿಂಗ್ ಸೆಟಪ್ ನ ಮಾಡ್ಕೊಳ್ಬೇಕಿತ್ತು ಗುರು. ಈ ಗಾಡಿನ ಓಡಿಸಿ ನಿಮ್ಗೆ ಫೀಲ್ ತೋರಿಸ್ಬೇಕಿತ್ತು, ಟೆಸ್ಟ್ ಡ್ರೈವ್ ಮಾಡಿಸ್ಬೇಕಿತ್ತು. ನಿಮ್ಗೆ ಮಾತ್ರ ಸಾಲಿಡ್ ಇದೆ ಗುರು. ನಾವು ಓಡಿಸಿ ನೋಡಿದ್ದೀನಲ್ಲ, ಮೋಟೋ ಬ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ. ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಮೋಟೋ ಬ್ಲಾಗಿಂಗ್ ಮಾಡೋಕೆ. ಸೊ ಇವತ್ತು ಆಗೋದಿಲ್ಲ, ಸಾಧ್ಯ ಇಲ್ಲ ಅದು. Hi Sagar, what is sudden surprise? ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬೈಕ್ ರಿವ್ಯೂ ಇದೆಯಲ್ಲ, ಅದು ಸೂಪರ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಬೈಕ್ ಇದೆ. ಸೊ ಬೈಕ್ ತೋರಿಸ್ತೀನಿ. ಸೊ ಬೈಕ್ ನೋಡ್ಬೋದು ನೀವು. ಇದು ನನಗೆ ತುಂಬಾ ದಿನ ಆದ್ಮೇಲೆ ಸಿಕ್ತಿದೆ. ತುಂಬಾ ದಿನ ವೆಯ್ಟ್ ಮಾಡಿದ್ದೆ ಈ ಬೈಕಿಗೆ. ಇವತ್ತು ಹೋಗಿ ಸಿಕ್ಕಿದೆ. ಸೊ ಇವತ್ತು ಆಗ್ತಿರೋ ಖುಷಿ ಯಾವತ್ತೂ ಆಗ್ಲಿಲ್ಲ. ಸೊ ಈ ಗಾಡಿಗೆ ನೀವು ಏನ್ ಬೇಕಾದ್ರೂ ಕರೀನಿ. ಬಡವರ ಬಾದಾಮಿ ಅಂತ ಕರ್ಕೊಳ್ಳಿ, ಬಡವರ ಬಿರಿಯಾನಿ ಅಂತ ಕರ್ಕೊಳ್ಳಿ, ಬಡವರ ಬದನೆಕಾಯಿ ಇಲ್ಲಲ್ವಾ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಏನು ಲುಕ್ಕು ಜೊತೆ ಕೊಟ್ಟವ್ರ ಗುರು ಈ ಗಾಡಿನ. TVS ಅವರು ಮೈಂಡೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗಿನ ಯಂಗ್ಸ್ಟರ್ ಅಲ್ಲ, ಓಲ್ಡ್ ಸ್ಟಾರ್ದು ಮೈಂಡೇ ಚೇಂಜ್ ಮಾಡಿಬಿಟ್ಟವ್ರೆ. ಯಾಕಂದ್ರೆ ಈ ರೇಟಲ್ಲಿ ನಿಮಗೆ ಈ ಥರ ಒಂದು ಸೂಪರ್ ಡೂಪರ್ ಬೈಕು ಯಾರೂ ಕೊಡಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ನಿಮಗೆ ಫ್ರಂಟು ಬ್ಯಾಕು ಎರಡು 1990 ಸೆಷನ್ ಟೈರ್ ಸಿಗುತ್ತೆ ವಿತ್ ಅಲೈ ವೀಲ್ ಕೂಡ. ನಿಮಗೆ 110cc ಇಂಜನ್ ಸಿಗುತ್ತೆ. 9 BHP ಆದರೆ, ಇನ್ಫ್ಯಾಕ್ಟ್ 8 BHP ಆದರೆ 8 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಎರಡು ಸೇಮೇ ಇದೆ. ಸೊ ಮತ್ತೆ ಇದರ ಇಂಜಿನ್ ನನಗೆ ತುಂಬಾ TVS ಅಂತ ರೆಡ್ ಆಗಿ ಕೊಟ್ಟವ್ರೆ. ಒಂದ್ಸಲ ಎಕ್ಸಾಸ್ಟ್ ಸೌಂಡ್ ನೋಡೋಣ. ನ್ಯೂಟ್ರಲ್ ಅಲ್ಲ ಇದೆ ಅಲ್ಲ ಗುರು. ಅಯ್ಯಯ್ಯೋ, ಈ ಗಾಡಿ ಇದು ಸ್ಟ್ಯಾಂಡ್ ತೆಗಿಬೇಕು. ಕರ್ನಾಟಕದಲ್ಲೇ ಗಾಡಿ ಸೌಂಡ್ ಮಾತ್ರ ಸಾಲಿಡ್ ಆಗಿದೆ ಗುರು. ಯಾವಪ್ಪ ಹೇಳಿ? ಒನ್ನೇಗೌಡ್ರು, ಅದೇ ನಾನು ಲಲ್ಲಿಯರಪ್ಪ. ನಾನ್ ಲಲ್ಲಿ. ಅಮ್ಮ ಇನ್ನ ಬದುಕಿದೀಯಾ? ಸಾಲಿಡ್ ಆಗಿದೆ ಗುರು. ಒಂದ್ಸಲ ನೀವು ಓಡಿಸಿ ನೋಡಿ, ಅದ್ರ ಮಜಾನೇ ಬೇರೆ ಇದೆ. ನಾನಂತೂ 100% ಇದಕ್ಕೆ, ಇನ್ಫ್ಯಾಕ್ಟ್ 200% ಕೊಟ್ಬಿಡ್ತೀನಿ ಗುರು. ಅಷ್ಟು ಚೆನ್ನಾಗಿದೆ ಗಾಡಿ. ಇದರ ಮಿರರ್ ಇದೆಯಲ್ಲ ಗುರು, ಸಾಲಿಡ್ ಆಗಿ ಕೊಟ್ಟವನ್ ಗುರು. ಇದು ಬುಲೆಟ್ ತರನೇ ಇದೆ ಮಿರರು, ಬಟ್ ಬುಲೆಟ್ ಅಷ್ಟು ಶೇಕ್ ಮಾಡಲ್ಲ. ಫ್ರಂಟ್ ಲುಕ್ ನೋಡಿದ್ರೆ ಓಕೆ ಅಂತ ಹೇಳ್ಬೋದು. ಅಷ್ಟೇನು ಹೇಳೋಷ್ಟು ಚೆನ್ನಾಗಿಲ್ಲ, ಹೇಳೋಷ್ಟು ಬೇಡ ಬಿಡಿ, ಚೆನ್ನಾಗೇ ಇದೆ ಅಂತ ಹೇಳ್ತೀನಿ. ಇದರಲ್ಲಿ ಇಕೋ ಮತ್ತೆ ಸ್ಪೋರ್ಟ್ಸ್ ಮೋಡ್ ಇದೆ ಗುರು. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನೀವು ಓಡಿಸಿದ್ರೆ ಮಜಾನೇ ಬೇರೆ. ಇಕೋ ಅಂದ್ರೆ ಎಕಾನಮಿ ಮೋಡ್ ಅಂತ, ಅದರಲ್ಲಿ ನಿಮ್ಗೆ ಚೆನ್ನಾಗಿರೋ ಮೈಲೇಜ್ ಸಿಗುತ್ತೆ. ಒಂದು ಫುಲ್ ಟ್ಯಾಂಕ್ ಅಲ್ಲಿ 650 ಕಿಲೋಮೀಟರ್ ಓಡಿಸ್ಬೋದು ಅಂತ ಕೆಪಾಸಿಟಿ ಇರೋ ಗಾಡಿ ಗುರು ಇದು. ಇದರ ಇನ್ನೊಂದು ಸ್ಪೆಷಲ್ ಏನಂದ್ರೆ ಗುರು, ಇದರ ಡಿಸ್ಪ್ಲೇ ಗುರು, ಎಷ್ಟು ಸೈಕಾಗಿ ಕೊಟ್ಟವನ್ ಗುರು ಇದ್ರ ಡಿಸ್ಪ್ಲೇ. ನೋಡ್ಬೋದು ನೀವು, ಇಲ್ಲಿ ಟೈಮ್ ಕೊಟ್ಟವನೆ. ಇಲ್ಲಿ ಇಕೋ ಮತ್ತೆ ಸ್ಪೋರ್ಟ್ಸ್ ಮೋಡು ನೀವು ಇಲ್ಲೇ ತೋರುತ್ತೆ. ಅದು ಎಕ್ಸಲೇಟರ್ ಕೊಟ್ಟ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಸ್ಪೋರ್ಟ್ಸ್ ಮೋಡಿಗೆ ಹೋಗುತ್ತೆ. ಇಲ್ಲಿ ನ್ಯೂಟ್ರಲ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಸ್ಟ್ಯಾಂಡ್ ಹಾಕಿದ್ದಾರೆ ಇಲ್ಲ ಅಂತ ತೋರಿಸುತ್ತೆ. ಇಲ್ಲಿ RPM ಮೀಟರ್ ಇದೆ, RPM ತೋರಿಸುತ್ತೆ. ಇಲ್ಲಿ ಓಡೋಮೀಟರ್ ಇದೆ, ಇಲ್ಲಿ ಸ್ಪೀಡೋಮೀಟರ್ ಇದೆ, ಅಂದರೆ ಸ್ಪೀಡ್ ತೋರಿಸುತ್ತೆ ನಿಮಗೆ. ಗಾಡಿ ಮಾತ್ರ ಸೈಕ್ ಕೊಟ್ಟವನ್ ಗುರು. ಡಿಸ್ಪ್ಲೇಗೆ ನಾ ಮೆಚ್ಚಿಬಿಟ್ಟೆ ಗುರು. ಈ ಡಿಸ್ಪ್ಲೇಗೆ NSC ಕೂಡ ಹೋಲಿಸ್ಬೋದು ಗುರು. ಈ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿದೆ NSಗಿಂತ. ಸೊ ಈಗ ಬಿಟ್ಟಿರೋ NSಗಿಂತ ಸೂಪರ್ ಆಗಿದೆ ಡಿಸ್ಪ್ಲೇ ಅಂತ ಹೇಳ್ತೀನಿ. ಓಲ್ಡ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಓಲ್ಡ್ ಇಸ್ ಗೋಲ್ಡ್. ಅದು ಓಲ್ಡ್ ಚೆನ್ನಾಗಿದೆ ಇದಕ್ಕಿಂತ. ಈ ಗಾಡಿ ಅಲ್ಲ, NSಗಿಂತ ಸೂಪರ್ ಆಗಿದೆ ಓಲ್ಡ್ ಇದು. ಈಗ ಬಿಟ್ಟಿರೋದು ನಂಗೆ ಇಷ್ಟ ಆಗಲಿಲ್ಲ. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ. ಸೀಟ್ ಬಗ್ಗೆ ದೂಸರ ಮಾತೇ ಇಲ್ಲ ಗುರು. ಫುಲ್ ಸ್ಮೂತ್, ಬೆಣ್ಣೆ ತರ ಇದೆ ಗುರು. ನಿಮಗೆ ಇಲ್ಲಿ ಪಾಸಿಂಗ್ ಲೈಟ್ ಇದೆ, ಇನ್ಫ್ಯಾಕ್ಟ್ ಇಲ್ಲಿದೆ ಪಾಸಿಂಗ್ ಲೈಟ್ ಇದೆ, ಡಿಪ್ ಕೂಡ ಇದೆ, ಇಂಡಿಕೇಟರ್. ಸೌಂಡ್ ಚೆನ್ನಾಗಿದೆ. ಆರ್ನ ಸೌಂಡ್ ಹೇಳ್ಬೇಕಂದ್ರೆ ನಾನು ಹೇಳ್ದೆ ಅಲ್ಲ, ಇದನ್ ಬಗ್ಗೆ ನಾ ಹೇಳಲೇ ಇಲ್ಲ ನಿಮ್ಗೆ, ಲಾಸ್ಟ್ ಅಲ್ಲಿ ಹೇಳ್ಬೇಕಂತ ಅನ್ಸ್ಕೊಂಡೆ. ಸೊ ಇನ್ನೊಂದು ಗುರು, ಇದು ತೆಗಿಯೋದಾದ್ರೂ ಹೇಗೆ?
ಚಾರ್ಜಿಂಗ್ ಕೇಬಲ್ ಕೊಟ್ಟವನ್ ಗುರು, ಎಲ್ಲಾದ್ರೂ ದೂರ ಹೋಗುವಾಗ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಫಾಸ್ಟ್ ಚಾರ್ಜ್ ಅಲ್ಲ, ನಾರ್ಮಲ್ ಚಾರ್ಜರ್ ಕೊಟ್ಟವನೆ. ಸೊ ಮತ್ತೆಲ್ಲ ಸೈಕ್ ಆಗಿದೆ ಗುರು, ಸೈಕ್ ಆಗ್ಬಿಟ್ಟೆ ನಾ ಈ ಗಾಡಿ ನೋಡಿ. ಸೊ ಸ್ಪೆಷಲ್ ಆಟ್ಸಮ್ ಗಾಡಿ ಅಂತ ಹೇಳ್ತೀನಿ. ಏಕದಾ ಭ್ರಮಣೋ ಬರತಿ ಏಕದೈವ ಯಜಮಾನ ಆಯುಸ್ತೇಜೋ ಸಾಕಿಡು ಇಡು ಇದೇ ನಿನ್ ಲಾಸ್ಟ್ ಪೂಜೆ ಗೊತ್ತಾಯ್ತಾ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಸ್ವಲ್ಪ ಸಬ್ಸ್ಕ್ರೈಬರ್ ಕಮ್ಮಿ ಆಯಿತು. 4 ವಿಡಿಯೋ 5 ವಿಡಿಯೋ ಆಯಿತು ನಂದು ರಿವ್ಯೂ ಮಾಡ್ತಿರೋದು. ಸ್ವಲ್ಪ ಸಬ್ಸ್ಕ್ರೈಬರ್ ಕಮ್ಮಿ ಆಗಿದ್ದಾರೆ. ಸಬ್ಸ್ಕ್ರೈಬರ್ ಸ್ವಲ್ಪ ಗೇನ್ ಮಾಡಬೇಕಂದ್ರೆ ನಾನು ಅಪ್ಡೇಟ್ ಆಗಬೇಕಂದ್ರೆ ನೀವು ವ್ಯೂವರ್ಸು ನೋಡಬೇಕು, ವ್ಯೂ ಬರಬೇಕು. ಸೊ ವ್ಯೂ ಬಂದರೆ ನಾನು ಅಪ್ಡೇಟ್ ಆಗ್ತೀನಿ. ಎಡಿಟ್ ಕೂಡ ಚೆನ್ನಾಗಿ ಮಾಡ್ತಿದ್ದೀನಿ, ಇನ್ನೂ ನೆಕ್ಸ್ಟ್ ಲೆವೆಲಾಗಿ ಮಾಡ್ತೀನಿ. ಸೊ ಎಡಿಟ್ ನಾನೇ ಖುದ್ದಾಗಿ ಮಾಡೋದ್ರಿಂದ, ಮೊಬೈಲಿಂದ ಮಾಡೋದ್ರಿಂದ ನನ್ನ ಹತ್ರ ಇರೋ ಮೊಬೈಲಲ್ಲಿ ಸಖತ್ತಾಗಿರೋ ಹ್ಯಾಂಗ್ ಆಗುತ್ತೆ ಗುರು. ಅದರಿಂದನೂ ತೆಗೆದು ಮಾಡಬೇಕಂದ್ರೆ ತುಂಬ ಕಷ್ಟ, ಆದರೂ ಕೂಡ ನಾನು ಮಾಡ್ತಿದ್ದೀನಿ. ಒಂದು ಲೈಕ್ ಅದಕ್ಕೋಸ್ಕರ ತೋರಿಸಿ. ಸೊ ದಯವಿಟ್ಟು ಒಂದು ಕಳಕಳೆಯಿಂದ ಒಂದು ಇದು ಆಯಿತಾ ತೋರಿಸಿ. ನಿನಗೊಂದು ಉಜ್ವಲ ಭವಿಷ್ಯ ತೋರಿಸಿ. ತಗೋ 10 ರೂಪಾಯಿ ಇಟ್ಕೋ.